ನಮಸ್ಕಾರ. ಇವತ್ತು ನಂದು ಸೀಮಂತ ಇದೆ ನ್ಯೂಜಿಲ್ಯಾಂಡಲ್ಲಿ. ನಾವು ನ್ಯೂಜಿಲ್ಯಾಂಡಲ್ಲಿ ಹೇಗೆ ಸೀಮಂತ ಮಾಡ್ತೀವಿ ಅಂತ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ನಿಮಗೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಬನ್ನಿ ನೋಡೋಣ. ಮೆಹಂದಿದು ಸ್ಟಿಕ್ಕರ್ ಬರುತ್ತಲ್ಲ, ಅದು ಇಂಡಿಯಾದಿಂದನೇ ತೊಗೊಂಬಂದಿದೆ. ಮತ್ತು ನಮ್ಮ ಅತ್ತೆ ಮೆಹಂದಿ ಎಲ್ಲ ತೊಗೊಂಬಂದಿದ್ರು. ಸೊ ಹಿಂದಿನ ದಿನನೇ ಇಟ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡಿ ಫಸ್ಟು ನಮ್ಮ ಅತ್ತೆ ನಮಗೆ ಮಡ್ಲು ತುಂಬಿಟ್ಟು ಸೀರೆ ಎಲ್ಲ ಕೊಡ್ತಾರೆ. ಇದು ನಮ್ಮಮ್ಮ ನನಗೆ ಬೆಂಗಳೂರಿಂದ ಹೊರಡುವಾಗ ಮಡ್ಲು ತುಂಬಿಟ್ಟು ಸೀರೆ ಕೊಟ್ಟಿದ್ದರು. ಆ ಸೀರೆನೇ ಉಟ್ಕೊಂಡೆ ನಾನು. ಅವ್ರದ್ದು ನೆನಪು ನನ್ನ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಆ ಸೀರೆನ ಉಟ್ಕೊಂಡೆ. ನಮ್ಮಮ್ಮ ಮಡ್ಲು ತುಂಬ ಕೊಟ್ಟಿದ್ರಲ್ಲ, ಅದು ಗ್ರೀನ್ ಸ್ಯಾರಿ. ಆಮೇಲೆ ಇದು ಕೊಡ್ತಾ ಇರೋದು ನಮ್ಮ ಅತ್ತೆ ತಂದಿದ್ದ ಸ್ಯಾರಿ. ಇದು ಬ್ಯಾಂಗ್ಳೂರಿಂದ ತಂದಿದ್ರು. ಸೊ ಆಮೇಲೆ ನನ್ನ ತಂಗಿ ನನ್ನ ರೆಡಿ ಮಾಡಿದ್ಲು. ಇದು ಹೇರ್ ಎಲ್ಲ ಅವಳೇ ರೆಡಿ ಮಾಡಿದ್ದು. ಇದು ನಾನು ರೆಡಿ ಆದಮೇಲೆ ಹೇಗೆ ಕಾಣ್ತಿದ್ದೆ ಅಂತ ಸುಮ್ಮನೆ ಹಾಗೆ ವಿಡಿಯೋ ತಗೊಂಡಿದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಪ್ರೋಗ್ರಾಮು. ಫಸ್ಟು ಹಸ್ಬೆಂಡಿಂದನೇ ಸ್ಟಾರ್ಟ್ ಮಾಡೋದಂತೆ ಶಾಸ್ತ್ರನೆಲ್ಲ. ತುಂಬ ವೀಡಿಯೋ ನೋಡಿಬಿಟ್ಟೆ ನಾನಂತೂ. ಸೊ ಹಸ್ಬೆಂಡಿಂದನೇ ಫಸ್ಟು ಶಾಸ್ತ್ರ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ನನಗೆ ಅರ್ಶಿನ ಕುಂಕುಮ ಇಡಿಸಿ ಬಳೆ ಹಾಕಿ ಹೂ ಮಾಡಿಸಿದ್ರು. ಆಮೇಲೆ ನಾವೇ ಹಾರ ಮಾಡಿದ್ವಿ ಮನೆಯಲ್ಲಿ. ಎಲ್ಲಿ ಹಾರ ಎಲ್ಲ ಸಿಗೋದಿಲ್ಲ, ಹೂವಿನ ಹಾರ ಎಲ್ಲ ಸಿಗೋದಿಲ್ಲ ಆಚೆ ಕಡೆ. ಸೊ ಮನೆ ಹತ್ರ ಇದ್ದಿದ್ದು ಹೂವನ್ನ ತಗೊಂಡು ನಾವೇ ಹಾರ ಮಾಡಿದ್ವಿ. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಆಮೇಲೆ ನಮ್ಮ ಅತ್ತೆ ಶಾಸ್ತ್ರ ಸ್ಟಾರ್ಟ್ ಮಾಡಿದಾಗ ನಮಗೆ ಹಾರದ ನೆನಪಾಯಿತು. ಹಾರ ಮಾಡಿದ್ವಲ್ಲ, ಎಲ್ಲಿ ತರಲೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಹಾರ ತಂದು ಹಾಕಿದ್ರು. ನೋಡಿ, ಇದೇ ಹಾರ ನಾವು ಮನೇಲಿ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಮ್ಮ ಅತ್ತೆ ಶಾಸ್ತ್ರನ ಮುಗಿಸ್ಬಿಟ್ಟು ನಮ್ಮ ಅತ್ತೆ ಮಾವ ಇಬ್ಬರು ನಕ್ಷತೆ ಹಾಕಿದ್ರು. ಇವರು ಶ್ರುತಿ ಅಂತ ಹೇಳಿ ನನ್ನ ಹಸ್ಬೆಂಡಿನ ಫ್ರೆಂಡಿನ ವೈಫು. ಸುಮಾರು 2 ವರ್ಷ ಆಯಿತು ನಾವೆಲ್ಲ ಪರಿಚಯ ಆಗಿ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ದು ಫ್ಯಾಮಿಲಿ ಇವಾಗೆಲ್ಲ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದೀವಿ ಎಲ್ಲರೂ. ಶ್ರುತಿ ಅವರು ನಮಗೆ ಒಂದು ಪುಟ್ಟದು ಬೆಳ್ಳಿದು ಕೃಷ್ಣ ಅಂದು ಗಿಫ್ಟ್ ಕೊಟ್ಟಿದ್ರು. ಅದನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ, ಗಿಫ್ಟ್ ಏನೇನು ಬಂತು ಅಂತ ಹೇಳ್ಬಿಟ್ಟು. ಆಮೇಲೆ ಫ್ರೂಟ್ ಬ್ಯಾಸ್ಕೆಟ್ನ ತಂದಿದ್ರು. ಅದು ಸೆರ್ಗಲ್ಲಿ ತೊಗೊಬೇಕಂತ ಹೇಳಿದ್ರು. ಇವರು ಶೋಭಿ, ನನ್ನ ಹಸ್ಬೆಂಡ್ ಇನ್ನೊಬ್ಬರು ಫ್ರೆಂಡು ಶ್ರೀಲಂಕಾದವರು, ತಮಿಳ್ ಮಾತಾಡ್ತಾರೆ.
ಇನ್ನೊಬ್ಬರು ಶ್ರುತಿ ಬಂದುಬಿಟ್ಟು ತೆಲುಗು ಮಾತಾಡ್ತಾರೆ. ತಮಿಳು, ತೆಲುಗು, ಕನ್ನಡ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಆದರೆ ಮಾತಾಡೋದು ಮಾತ್ರ ಇಂಗ್ಲೀಷ್. ಶ್ರುತಿ ಇದಾರಲ್ಲ ನಮ್ಮ ತೆಲುಗು ಫ್ರೆಂಡು, ಅವ್ರದ್ದು ಅಪ್ಪ ಅಮ್ಮ ಅವರು ರಜೆಗೆ ಬಂದಿದ್ರಂತೆ. ಸೊ ಅವರನ್ನು ಇನ್ವೈಟ್ ಮಾಡಿದ್ವಿ, ಅವರು ಬಂದಿದ್ದರು. ಆಮೇಲೆ ಲಾಸ್ಟಿಗೆ ಎಲ್ಲರೂ ಸೇರಿ ಆರತಿ ಮಾಡಿದರು. ಊಟ ಆರ್ಡರ್ ಕೊಟ್ಟಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಕೊನೆಗೆ ನಾವು ಮನೆಯಲ್ಲಿ ಜಾಮೂನ್ ಮಾಡಿದ್ವಿ ಅಷ್ಟೇ. ಇದು ಶೋಭಿ ಅವರು ಗಿಫ್ಟ್ ತಂದಿರೋದು. ಪಾಪುಗೆ ಬಟ್ಟೆ ಮತ್ತು ಅದೊಂದು ಡಾಲ್ ತಂದಿದ್ದಾರೆ. ಮತ್ತು ಬೆಡ್ಶೀಟ್ ಥರ ಮೇಲೆ ಹೊತ್ಕೊಳ್ಳೋದಕ್ಕೆ ದಪ್ಪದಿದ್ದು ಬರುತ್ತಲ್ಲ ಅದು ತಂದಿದ್ರು. ಮತ್ತು ಕ್ಯಾಪು. ಇದು ನನ್ನ ಹಸ್ಬೆಂಡು ಫ್ರೆಂಡ್ ರಾನ್ ಅಂತ ಇದ್ದಾರೆ. ಅವರು ತಂದಿರೋದು ಬೇಬಿಗೆ ಟವಲ್ಗಳು ಮತ್ತು ಕರ್ಚೀಫು ಮತ್ತು ಆರ್ಗ್ಯಾನಿಕ್ ಸೋಪು, ಆಯಿಲು ಮತ್ತು ಅದೊಂದು ಕಾರ್ಡ್ ಕೊಟ್ಟಿದ್ದಾರೆ. ಬೇಬಿ ಫ್ಯಾಕ್ಟ್ರಿಲಿ ಏನು ಬೇಕಾದರೂ ಬೈ ಮಾಡ್ಬೋದು ಅಂತ ಹೇಳಿ. ಈ ಕೃಷ್ಣ ಶ್ರುತಿಯವ್ರು ಕೊಟ್ಟಿರೋದು. ಆಮೇಲೆ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಲಾಸ್ಟಲ್ಲಿ. ಆ ಫೋಟೋಸ್ನೆಲ್ಲ ಹಾಕಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.